ಸೊ ನಿಮ್ಮ ಪ್ರಕಾರ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಹೋಗ್ಬೋದು ಅಂತ? ನೆಕ್ಸ್ಟ್ ಈಗ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಪರ್ಸನ್ ಇನ್ ಕರ್ನಾಟಕ ಅಂತ ಹೇಳಿದ್ರೆ ಅದು ಧೂತ ಸಮೀರ್ ಅವರು. ಸೊ Yes. ಸಮೀರ್ ಅವ್ರು ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಲಾಗ್ತಿದೆ. ಬಟ್ ನನಗೆ ಅನಿಸ್ತಾ ಇಲ್ಲ ಅವ್ರು ಹೋಗ್ಬೋದು ಅಂತ. ಬಿಕಾಸ್ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ, ಕೇಸ್ ಇದೆ ಅಂದಮೇಲೆ ಬಿಗ್ ಬಾಸ್ ಅವರು ಅಪ್ರೋಚ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಅನ್ಸುತ್ತೆ. ನೀವೇನ್ ಹೇಳ್ತೀರಾ? 100% ನನಗೂ ಡೌಟ್ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಹಾಗೇನೆ ಅದರೊಟ್ಟಿಗೆ ಕೆಲವೊಬ್ರು ಅವ್ರನ್ನ ಇಷ್ಟಪಡುವಂತವ್ರು ಹೋಗ್ಲಿ ಅನ್ನುವಂತಹದನ್ನ ಅವ್ರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರನ್ನ ಇಷ್ಟಪಡೋರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ವಿಡಿಯೋಸ್ ಎಲ್ಲ ಔಟ್ ಆದಾಗ. ಅಂಡ್ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವರೇ ಇವಾಗ ಬ್ಯಾಡ್ ಕಮೆಂಟ್ಸ್ ಹಾಕೋದು, ನೆಗೆಟಿವ್ ಆಗಿ ಮಾತಾಡೋದು ಮಾಡ್ತಿದ್ದಾರೆ. ಸೊ ಹೋದ್ರೂ ಅವ್ರಿಗೆ ಅಲ್ಲಿ ಉಳಿಗಾಲ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಅಂತ ನನಗೂ ನೆನಪಿದೆ. ಈ ಸೀಸನ್ ಅಲ್ಲಿ ಈ ತರ ಕಾಂಟ್ರವರ್ಷಿಯಲ್ ಪರ್ಸನ್ಸ್ ಬರಬಾರ್ದು ಅನ್ನೋ ತರ ಸುದೀಪ್ ಅವ್ರು ಹೇಳಿದ್ರು. ಯಾವುದೇ ರೀತಿಯಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು, ಕಾಂಟ್ರವರ್ಸಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವುದೇ ರೀತಿಯಂತಹ ಬ್ಯಾಡ್ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಯಾರು ಕೂಡ ಬಿಗ್ ಬಾಸ್ ಬರಬಾರ್ದು, ಒಂದಷ್ಟು ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತರ ಇದೆ ಅಂತ ಹೇಳ್ಬಿಟ್ಟು. ಮತ್ತೋರ್ವ ಕಾಂಟ್ರವರ್ಷಿಯಲ್ ಕ್ವಶನ್ ಅಂತಂದ್ರೆ ಸ್ಪರ್ಧಿ ಅಂತಂದ್ರೆ ಇತ್ತೀಚೆಗಷ್ಟೇನೆ ಕೂಡ ಸಿನಿಮಾ ಆಗಿರ್ಬೋದು, ಹಾಗೇನೆ ಒಂದಷ್ಟು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದ ಲೈಕ್ ಮಾತುಗಳ ಮೂಲಕನೇ ಎಲ್ಲರೂ ಕೂಡ ಹೊಗಳಿದ್ರು, ಕೆಲವರು ತೆಗಳಿದ್ರು ಕೂಡ. ಅವರೇ ಮಡೆನೂರ್ ಮನು ಅವರು. ಸೊ ಮಡೆನೂರ್ ಮನು ಕೂಡ ಬರುವಂತಹ ಚಾನ್ಸಸ್ ಇದೆ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ, ಶಿವಣ್ಣಂಗ್ ಬೈದಿದ್ರು, ಅದಾದ ನಂತರ ಮೊನ್ನೆ ಅಷ್ಟೇ ಸಾರಿ ಕೇಳಿದ್ರು. ದರ್ಶನ್ ಅವ್ರಿಗೂ ಕೂಡ ಬೈದಿದ್ರು. ದರ್ಶನ್ ಅವರು ಬೇರೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಆ ಒಂದು ವಿಚಾರದ ಬಗ್ಗೆ ಅವ್ರ ತಲೆಗೆ ಹಾಕೊಂಡಿರೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರಿಗೇನೆ 100 ಸಮಸ್ಯೆಗಳಿದೆ ಈಗ. ಯಾಕಂತಂದ್ರೆ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅಪರಾಧಿ ಅಂತೂ ಆಗಿಲ್ಲ. ಸೊ ಆ ಒಂದು ಕಾರಣದಿಂದ ಫಸ್ಟ್ ಅವರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ನನ್ಗನ್ಸೋ ಪ್ರಕಾರ ದರ್ಶನ್ ಅವ್ರು ಎಂತೆಂತ ಅವಮಾನಗಳನ್ನು ಫೇಸ್ ಮಾಡಿದ್ದಾರೆ, ಇದನ್ನ ಯಾವ್ದಕ್ಕೂ ಲೆಕ್ಕಕ್ಕೆ ತಗೊಳಲ್ಲ ಅಂತ ಅನ್ಸುತ್ತೆ ನನ್ನ ಒಪಿನಿಯನ್ ಪ್ರಕಾರ. ಅವ್ರವರೆಗೂ ತಲುಪಿದ್ಯಾ ಇದು ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ತಲುಪಿದ್ರು ಕೂಡ ಲೆಕ್ಕಕ್ಕೆ ತಗೊಳಲ್ಲ ಅವ್ರಿಲ್ಲ. ಯಾಕಂತಂದ್ರೆ ಬಿಟ್ಟಾಗ 100 ಜನ 100 ಮಾತಾಡ್ಕೊಳ್ತಾರೆ, ಇದಕ್ಕೆಲ್ಲ ನಾವು ತಗೊಂಡ್ರೆ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ ಅಂತ. ಅದಾದ ನಂತರ ಧ್ರುವ ಸರ್ಜಾ ಅವ್ರಿಗೂ ಕೂಡ ಒಂದಷ್ಟು ಆಡಿಯೋ ಮೂಲಕ ಒಂದಷ್ಟು ವೈರಲ್ ಆಗಿತ್ತು ಅವ್ರು ಮಾತಾಡಿರುವಂತದ್ದು. ಅದಾದ ನಂತರ ನನಗೇನ್ ಅನ್ಸುತ್ತೆ ಅಂದ್ರೆ ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಮೇ ಬಿ ನಮ್ಮ ಲಾಯರ್ ಜಗದೀಶ್ ಏನಿದ್ರಲ್ಲ ಸೀಸನ್ 11 ಅಲ್ಲಿ ಅವ್ರನ್ನ ರಿಪ್ಲೇಸ್ಮೆಂಟ್ ತರ, ಅವ್ರ ಆಲ್ಟರ್ನೇಟಿವ್ ತರ ಮೇ ಬಿ ಬಿಹೇವ್ ಮಾಡ್ತಾರೆ, ಬೈಕೊಂಡು ಓಡಾಡ್ಕೊಂಡು ಅನ್ನೋ ತರ. ಮಡನೂರ್ ಮನು ಅವರು ಬಿಗ್ ಬಾಸ್ ಹೋದ್ರೆ ಲಾಯರ್ ಜಗದೀಶ್ ತರ ಸ್ವಲ್ಪ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಸೂಟ್ ಆಗುತ್ತೆ, ಬೈಕೊಂಡು ಓಡಾಡ್ಕೊಳ್ಳೋದು ಆತರ ಎಲ್ಲ. ಅವರ ಒಂದು ಆಲ್ಟರ್ನೇಟಿವ್, ಅವ್ರನ್ನ ಯಾರು ಮಿಸ್ ಮಾಡ್ಕೋತಿದ್ರಲ್ಲ ಲಾಯರ್ ಜಗದೀಶ್ನ, ಅವ್ರನ್ನ ಇವ್ರಲ್ಲಿ ನೋಡ್ಬೋದೇನೋ ಅಂತ ನಂಗೆ ಅನ್ಸುತ್ತೆ. ಬಟ್ ಲಾಯರ್ ಜಗದೀಶ್ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಮಡನೂರ್ ಮನು ಅವರು ಬೈಬಹುದೇನೋ ಅಂತ ಅನ್ಸುತ್ತೆ. ಬಟ್ ಏನಂತಂದ್ರೆ ಲಾಯರ್ ಜಗದೀಶ್ ಅವ್ರ ತರ ಎಂಟರ್ಟೈನ್ಮೆಂಟ್ ಅಂತ ಕೊಡಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ನಾನು ಐ ಆಮ್ ನಾಟ್ ಶೋರ್. ಬಟ್ ಈ ತರ ಬೈಕೊಂಡು ಓಡಾಡೋದು, ಏನೇನೋ ಹೇಳೋದು, ಸಿಕ್ಕೋರಿಗೆ ಏನೇನೋ ಮಾತಾಡೋದು, ಅದ್ರಲ್ಲಿ ಮೇ ಬಿ ಇವರು ಸ್ವಲ್ಪ ಸೂಟ್ ಆಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಎದ್ರು ಇರ್ಬೋದು. ಅಂಡ್ ಇನ್ನೊಂದ್ ಏನಂತಂದ್ರೆ ಆ ಕಡೆ ಅಲ್ಲಿ ಹೋದಾಗ ಏನೇನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಚುವೇಶನ್, ಟಾಸ್ಕ್ ಗಳಾಗಿರ್ಬೋದು, ಹಾಗೇನೆ ಬಿಗ್ ಬಾಸ್ ಅಲ್ಲಿರುವಂತಹ ಒಂದಷ್ಟು ರೂಲ್ಸ್ ಆಗಿರ್ಬೋದು. ಅಂಡ್ ಬಿಗ್ ಬಾಸ್ ಅಂದ ತಕ್ಷಣ ಈಗ ಏನ್ ಅನ್ಕೋತಾರೆ, ಹೋಗಿ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದು ಮಾತ್ರ ಅಲ್ಲ, ನಮ್ಗೆ ಅಷ್ಟೇ ಪೇಷನ್ಸ್ ಇರಬೇಕು, ಅಷ್ಟೇ ನಾವು ತಾಳ್ಮೆಯಿಂದ ಆಟ ಆಡ್ಬೇಕಾಗತ್ತೆ. ಬಟ್ ಮಡೆನೂರ್ ಮನು ಅವ್ರನ್ನ ನೋಡ್ತಾ ಇದ್ರೆ, ನೀವೀಗೇನ್ ಹೇಳಿದ್ರಿ ಈ ತರ ಎಲ್ಲ ಸ್ಟಾರ್ ಗಳಿಗೆ ಬೈತಿರೋದು ಎಲ್ಲ, ಅಲ್ಲಿ ಹೋದ್ರೆ ಅವ್ರಿಗೆ ಆ ಪೇಷನ್ಸ್ ಲೆವೆಲ್ ತುಂಬಾ ಬೇಕಾಗುತ್ತೆ. ಅದು ಅವ್ರಲ್ಲಿ ಇಲ್ದೇ ಇರೋದ್ರಿಂದ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಹೋದ್ರು ಅಂತ ನಂಗೆ ಅನ್ಸ್ತಿದೆ. ಅಂಡ್ ನನಗನ್ಸೋ ಪ್ರಕಾರ ಯಾಕಂತಂದ್ರೆ ಜನರ ಪ್ರೀತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವ್ರು ಹೋದ್ರು ಕೂಡ, ಯಾಕಂತಂದ್ರೆ ಈಗಾಗಲೇ ಒಂದಷ್ಟು ಎಪಿಸೋಡ್ಸ್ ಅಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು ನೋಡಿದ್ದಾರೆ. ಬಟ್ ಒರಿಜಿನಾಲಿಟಿ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ ಮಡನೂರು ಮನು ಅವರ ಒಂದು ಜೀವನದಲ್ಲಿ. ಸೊ ಹಾಗಾಗಿ ಅವರನ್ನ ಸಪೋರ್ಟ್ ಮಾಡುವಂತದ್ದು ಜನರ ಕೈಯಲ್ಲಿ ಇದೆ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ವೋಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಂಡ್ ಆಫ್ ದ ಡೇ. ಯಾಕಂತಂದ್ರೆ ಲಾಸ್ಟ್ ಟೈಮು ಕೂಡ ತ್ರಿವಿಕ್ರಮ್ ಆಗಿರ್ಬೋದು, ಹಾಗೇನೆ ಹನುಮಂತ್ ಅವ್ರ ಆಗಿರ್ಬೋದು, ಇಬ್ಬರ ಮಧ್ಯೆ ತುಂಬಾನೇ ಒಂದು ಹೈ ವೋಲ್ಟೇಜ್ ಒಂದು ಫೈಟ್ ಇತ್ತು. ಯಾಕಂತಂದ್ರೆ ಜುಗಲ್ಬಂದಿನೂ ಹಂಗೆ ಇತ್ತು. ಯಾಕಂತಂದ್ರೆ ಇಬ್ರು ಕೂಡ ಸಾಕಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ರು ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ. ಹೌದು, ಒಬ್ರು ಮಾಸ್ ಆದ್ರೆ ಒಬ್ರು ಕ್ಲಾಸ್ ತರ ಇದ್ರು, ಒಬ್ರು ಹಳ್ಳಿ ಪ್ರತಿಭೆ, ಇನ್ನೊಬ್ರು ಸಿಟಿ ಪ್ರತಿಭೆ ಆದ್ರೂ ಕೂಡ ಅದೇ ಒಂದು ಮುಗ್ಧತೆ, ತಮ್ಮದೇ ಅಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿದ್ರು. ಬಟ್ ಮಡೆನೂರ್ ಮನು ಅವ್ರಿಗೆ ನನ್ಗನ್ಸೋ ಪ್ರಕಾರ ಏನಂತಂದ್ರೆ ವೋಟ್ಸ್ ಅನ್ನೋದು ಬ್ಯಾಂಕಿಂಗ್ ಬರಲ್ಲ ಅಂತ ನನ್ನ ಒಪಿನಿಯನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.